ಸಗಣಿ, ಗಂಜಲ, ಮಣ್ಣು ಎಲ್ಲ ಸೇರ್ಕೊಂಡು ಪುಡಿಯಾಗಿ ಹೋಗಿದೆ. 5 ರಿಂದ 6 ಇಂಚ್ ಹೈಟ್ ಇರುತ್ತೆ. ಇಲ್ಲಿ ಮೇವು ತಿಂದ ತಕ್ಷಣ ಸಗಣಿ ಏನ್ ಹಾಕುತ್ತೆ ಇದ್ರ ಮೇಲೆ ಬೀಳಬೇಕು. ಆಟೋಮೆಟಿಕಲಿ ನಾವು ಸ್ಕ್ರೇಪರ್ ನ ಇಟ್ಟಿದೀವಿ, ಪೂರ್ತಿ ಸಗಣಿನ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಸಗಣಿ, ಗಂಜಲ ಏನೇನಿತ್ತು ಅದನ್ನೆಲ್ಲ ಪೂರ್ತಿಯಾಗಿ ಈಗ ಸ್ಕ್ರೇಪರ್ ಎಳ್ಕೊಂಡ್ ಬಂತು, ಕ್ಲೀನಿಂಗ್ ಆಗೋಗಿದೆ. ತಪ್ಪೆ ಎತ್ತ ಅವಶ್ಯಕತೆನೇ ಇಲ್ಲ, ಗ್ರೂಮಿಂಗ್ ಮಾಡ್ಕೊತಾ ಇರ್ತವೆ. ಶ್ರೀ ಲಕ್ಷ್ಮಿ ಡೈರಿ. ಈ ಲಕ್ಷ್ಮಿ ಡೈರಿ ಹೈಲೈಟ್ ಏನಂದ್ರೆ ಎಂಟೈರ್ ಒಂದು 600 ಎಕರ್ ಬೌಂಡ್ರಿ ಇದು ಮಾಡ್ತಿದ್ದು 1000 ಅನಿಮಲ್ಸ್ ಮಾಡೋಣ ಅಂತ ಆಯ್ತು. 6 ಎಕರ್ ಶೆಡ್ ಏರಿಯಾನೇ ಬರುತ್ತೆ. 8 months ಅಲ್ಲಿ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ವಿ. 1000 ಹಸುಗೆ ಬರೀ 15 ಜನ ಇರೋದು. ಟೈಮ್, ಎನರ್ಜಿ, ಮನಿ ಯಾವ್ದಕ್ಕೆ ಸ್ಪೆಂಡ್ ಮಾಡಿದೀವಿ ಅಂದ್ರೆ ಶೆಡ್ ನ ಡಿಸೈನ್ ಮಾಡೋದಕ್ಕೆ. ಅನಿಮಲ್ ವೆಲ್ಫೇರ್, ಪ್ರಾಣಿ ಕಲ್ಯಾಣ ಅಂತ ನಾವು ಅಷ್ಟೊಂದು ಹೇಳ್ತಾ ಇದೀವಿ. ಅಂಡ್ ವಿ ಆರ್ ಫಸ್ಟ್ ಸರ್ಟಿಫೈಡ್ ಹ್ಯೂಮನ್ ಡೈರಿ ಫಾರ್ಮ್ ಇನ್ ದ ಕಂಟ್ರಿ. ಇಡೀ ದೇಶದಲ್ಲೇ ನಾವೇ ಮೊದಲನೇದಾಗಿ ಸರ್ಟಿಫೈಡ್ ಹ್ಯೂಮನ್ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ ಹಸುಗಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು, ಫ್ರೀಡಮ್ ಕೊಡಬೇಕು. ಏನು ಫ್ರೀಡಮ್ಮು? ನೀವು ಬಹುಶಃ ಕನ್ವೆನ್ಷನಲ್ ಸಿಸ್ಟಮಲ್ಲಿ ನೋಡಿರ್ತೀರ, ಹಸುಗೆ ಮೂಗ್ದಾರ ಹಾಕ್ಬಿಟ್ಟು ಒಂದತ್ರ ಬಿಗ್ದು ಒಂದತ್ರ ಕಟ್ಟಿರ್ತಾರೆ. ಸೊ ದಿಸ್ ಈಸ್ ಅ ಕನ್ವೆನ್ಷನಲ್ ಮೆಥಡ್. ಈ ರೀತಿ ಇರ್ತದೆ. ಅಲ್ಲೇನಾಗುತ್ತೆ, ಒಂದು ಹಸುನ ಒಂದತ್ರ ಕಟ್ಟಾಕಿದೀವಿ ಅಂದರೆ ದಟ್ ಇಟ್ ಸೆಲ್ಫ್ ಈಸ್ ಅ ಸ್ಟ್ರೆಸ್ ಹಸುಗೆ. ಈಗ ನನಗೇನಾದರೂ ಇಲ್ಲಿ ಕಟ್ ಹಾಕ್ಬಿಟ್ರೆ ಒಂದು 10 hour 12 hour ನಾನು ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಕಟ್ ಹಾಕಿದ್ರು ಹಾಗೆ ಒಂದೇ ಹತ್ರ ಕೂತ್ಕೊಳ್ಳಿ ಅಂತಂದರೆ ಡಿಪ್ರೆಷನ್ಗೆ ಹೊರಟೋಗ್ತೀರಾ. ಹಾಗೆ ಹಸುನ ಒಂದು ಹತ್ರ ನಾವು ಕಟ್ಟಿದ್ದೀವಿ ಅಂದರೆ ಅದಕ್ಕೆ ಒಂದು ಒತ್ತಡ ಉಂಟಾಗುತ್ತೆ. ಒತ್ತಡ ಉಂಟಾದಾಗ ಏನಾಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಅಂತ ರಿಲೀಸ್ ಆಗುತ್ತೆ. ಅದನ್ನು ಕಾರ್ಟಿಸೋಲ್ ಅಂತ ಹೇಳ್ತೀವಿ. ಹಸುವಿನಲ್ಲಿ ಏನಾದರೂ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಯ್ತಂತಂದರೆ ಆ ಹಾರ್ಮೋನು ಹಾಲಿನ ಮುಖಾಂತರ ಆಚೆ ಬರುತ್ತೆ. ಸೊ ಹಾಲಿನ ಮುಖಾಂತರ ಆಚೆ ಬಂದಂಥ ಹಾರ್ಮೋನು ಬಿಡಿ ಸರ್ ಬಿಸಿ ಮಾಡ್ತೀವಿ ಸರಿ ಹೋಗ್ಬಿಡುತ್ತೆ ನಾವು ಕುಡಿಬೇಕಾದ್ರೆ ಅಂತ ನಾವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಆ ರೀತಿ ಆಗೋದಿಲ್ಲ. ಈ ಕಾರ್ಟಿಸಾಲ್ ಹಾರ್ಮೋನ್ ಅಂತಕ್ಕಂಥದ್ದು ನೀವು ಚೆನ್ನಾಗಿ ಕುದಿಸಿದ್ರೂ ಸಹ ಇದು ಡಿಸ್ಟ್ರಾಯ್ ಆಗೋದಿಲ್ಲ ಅಥವಾ ಡಿನೇಚರ್ ಆಗೋದಿಲ್ಲ. ಹಂಗಾಗಿ ಸ್ಟ್ರೆಸ್ ಬಗ್ಗೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ನ ಕೊಟ್ಟಿದ್ದೀವಿ. ಏನಕ್ಕೆ ಇಲ್ಲಿ ನೋಡ್ಬೋದು ನೀವು, ನನ್ನ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣ್ತಾ ಇದೆ ಹಸುಗಳು. ಅದಕ್ಕೆ ಯಾವುದೇ ಒಂದು ಹಸುವಿಗೆ ನೀವು ನೋಡಿದ್ರೆ ಒಂದೇ ಒಂದು ಮೂಗ್ದಾರ ಸಹ ಹಾಕಿಲ್ಲ, ಎಲ್ಲೂ ಕಟ್ಟಿದತ್ರ ಬಿಗ್ದು ನಾವು ಕಟ್ಟಿಲ್ಲ. ಸೊ ಅದಕ್ಕೆ ಪೆಡಾಕ್ ಅಂತ ಇದೊಂದು ವಾತಾವರಣನ ಒದಗಿಸಿದ್ದೀವಿ. ಸೊ ಇದು ಪೆಡಾಕ್ ಏರಿಯಾ ಅಂತ ಹೇಳ್ತೀವಿ. ನಾನೇನು ನಡೆದಾಡ್ತಾ ಇದ್ದೀನಿ ಇದು ಪೆಡಾಕ್. ಹಸುಗಳ ಫ್ರೀಯಾಗಿ ಓಡಾಡ್ಬೋದು. ಸೊ ಫ್ರೀಯಾಗಿ ಓಡಾಡೋದ್ರ ಜೊತೆಗೆ ನಿಮಗೆ 24/7 ಗೊಂತಲ್ಲಿ ಮೇವಿರುತ್ತೆ. ಸೊ ನೀವು ನೋಡ್ಬೋದು ಮುಂಭಾಗಕ್ಕೆ ಹೋದರೆ ಗೊಂತಿರುತ್ತೆ. ಸೊ ಇಲ್ಲಿ ಸಿಮೆಂಟ್ ತೊಟ್ಟಿಗಳು ಏನು ಕಾಣ್ತಾ ಇದೆ, ಅಲ್ಲಿ ಒಳಗಡೆ SS ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್ ಇದೆ. ಅದು ಯಾವಾಗ ಬೇಕು, 24/7. ಹಸುವಿಗೆ ಯೂಶಲಿ ನಾವು 6 ಫ್ರೀಡಮ್ ಅಂತ ಹೇಳ್ತೀವಿ. ಏನು, ಸೊ ಕಟ್ಟಿದ ಒಂದು ಮೂಗ್ದಾರ ಹಾಕೋದಿಲ್ಲ. ಸೊ ಎರಡನೇದು ಕಟ್ಟಿದ ಹತ್ರ ಕಟ್ಟೋದಿಲ್ಲ, 0 ಟೆದರಿಂಗ್ ಅಂತ ಹೇಳ್ತೀವಿ. ವಿತ್ 0 ನೋಸ್ ರೋಪ್ ಅಂತ ಹೇಳ್ತೀವಿ, ಮೂಗ್ದಾರ ಇಲ್ಲ. ನೆಕ್ಸ್ಟು ಅದಕ್ಕೆ ಸ್ವಾಭಾವಿಕ ಲಕ್ಷಣನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಪೆಡಾಕ್ ಏರಿಯಾನ ಒದಗಿಸ್ತೀವಿ. ಸೊ 4ನೇದು ಅದು ರೆಸ್ಟ್ ಮಾಡಬೇಕು, ರೆಸ್ಟ್ ಮಾಡಲಿಕ್ಕೆ ಒಂದು ಜಾಗ ಇದು ರೆಸ್ಟ್ ಮಾಡ್ತದೆ. 5ನೇದು ಕ್ರಾಸ್ ವೆಂಟಿಲೇಷನ್. ಸೊ ಗಾಳಿ ಶೆಡ್ಡಿಂದ ಆಚೆ ಆ ಕಡೆಯಿಂದ ಒಳಗಡೆ ನುಸುಳಿ ಹೊರ ಹೋಗಲಿಕ್ಕೆ ಅವಕಾಶ ಇರತಕ್ಕಂತಹ ಶೆಡ್ ಇದು. ಆ ರೀತಿ ಡಿಸೈನ್ ಮಾಡಿರ್ತಕ್ಕಂಥ ಶೆಡ್ಡು. ಅದ್ರ ಜೊತೆಗೆ ಸೊ ನಿಮಗೆ ಇನ್ನೊಂದು ಫ್ರೀಡಮ್ ಏನಪ್ಪ ಅಂತಂದರೆ 24/7 ಅಕ್ಸಸ್ ಟು ಫೀಡ್, ಅಂದರೆ ಫುಡ್, TMR ಅಂತ ನಾನು ನಿನ್ನೆ ಏನು ಹೇಳ್ತಾ ಇದ್ದೆ. ಸೊ 24/7 ಅದು TMRನ ತಿನ್ಬೋದು. 24/7 ವಾಟರ್, ಯಾವಾಗ ಬೇಕಾದರೂ ಹೋಗಿ ಅದು ನೀರನ್ನ ಕುಡಿಬೋದು. ಈ ಎಲ್ಲ ಫ್ರೀಡಮ್ನ ಹಸುಗಳಿಗೆ ಸಿಕ್ಕಿದೆ. ಸೊ ಇದ್ರ ಜೊತೆಗೆ ಇನ್ನೂ ನೀವು ನೋಡ್ಬೋದು ಈ ಎಲ್ಲ ಹಸುಗಳು ಎಷ್ಟು ಖುಷಿಯಾಗಿರ್ತವೆ ಅನ್ನೋದಕ್ಕೆ. ಯೂಶಲಿ ನಾವು ಯಾರನ್ನೂ ಇದ್ರ ಒಳಗಡೆ ಸಹ ಅಲೋ ಮಾಡೋದಿಲ್ಲ. ಸೊ ನೀವು ನೋಡ್ಬೋದು ಅದಕ್ಕೆ ಆದಂಥ ಒಂದು ಬಾಡಿ ಬ್ರಷ್ ಇದೆ. ಹಸು ಅದ್ರ ಪಕ್ಕ ಹೋಗಿ ನಿಂತ್ಕೊಂತಂತಂದರೆ ಆ ಬ್ರಷ್ ಆಟೋಮೆಟಿಕ್ಕಾಗಿ ರೊಟೇಟ್ ಆಗುತ್ತೆ. ಸೊ ಅದಕ್ಕೆ ರೊಟೇಷನ್ ಆಗ್ತಾ ಇರುತ್ತೆ. ಬಾಡಿಲಿ ಏನಾದರೂ ನೆವೆ ಆಗ್ತಾ ಇದ್ರೆ ಅದು ಅಲ್ಲಿ ಹೋಗ್ಬೋದು. ಸೊ ಆ ಬ್ರಷಲ್ಲಿ ನೀವು ನೋಡ್ಬೋದು ಅದಾಗದೆ ಆಟೋಮೆಟಿಕ್ಕಾಗಿ ರೊಟೇಟ್ ಆಗಿ ಏನಾದರೂ ನೆವೆ ಆಗ್ತಾ ಇದೆ ಅಥವಾ ಏನಾದರೂ ಮಣ್ಣು ಸಿಗಾಕತ್ತು ಅಥವಾ ಸಗಣಿ ಎಲ್ಲಾದರೂ ಅಂಟಿತ್ತು ಅಂತಂದ್ರೂ ಅದು ಪೂರ್ತಿಯಾಗಿ ಕ್ಲೀನ್ನ ಮಾಡುತ್ತೆ. ಸೊ ಅವು ಅಷ್ಟೇ ಒಂದಾದ್ಮೇಲೆ ಒಂದು ಲೈನಲ್ಲಿ ಬಂದು ಆ ಬಾಡಿನ ಗ್ರೂಮಿಂಗ್ ಮಾಡ್ಕೊತಾ ಇರ್ತವೆ. ಸೊ ನೀವು ನೋಡ್ಬೋದು ಎಷ್ಟು ಸ್ಟ್ರೆಸ್ ಫ್ರೀ. ಒಂದೇ ಒಂದು ಹಸು, ಇಷ್ಟೊಂದು ಹಸುಗಳು ನಿಮಗೆ ಕಾಣ್ತಾ ಇದೆ. ಯಾವುದೇ ಹಸುಗಳು ಸಹ ಅರ್ಚ್ತಾ ಇಲ್ಲ. ಅರ್ಚೋದು ಅಂತ ಹೇಳ್ತೀವಿ, ಅರ್ಚೋದು ಸೌಂಡ್ ಇಲ್ಲ. ಹಸುಗಳನ್ನ ಫ್ರೀಯಾಗಿ ಬಿಟ್ಬಿಟ್ರೆ ಹೆಂಗೆ ಸರ್, ಒಂದಕ್ಕೊಂದು ಗುದ್ದಾಡ್ಕೊಂಡ್ಬಿಡ್ತವೆ ಅಂತ. ಸೊ ನೀವು ನೋಡ್ಬೋದು ಯಾವುದು ಗುದ್ದಾಡ್ತಾ ಇಲ್ಲ. ಗುದ್ದಾಡೋದು ಯಾವಾಗ, ನೀವು ವರ್ಷಾನ್ಗಟ್ಲೆ ಕಟ್ಬಿಟ್ಟು ಒಂದೇ ಸತಿ ರಿಲೀಸ್ ಮಾಡಿದ್ರಿ ಅಂದರೆ ಅದಕ್ಕೆ ಜೈಲಿಂದ ಬಿಡುಗಡೆ ಆದಂಗೆ ಆಗುತ್ತೆ, ಅವಾಗ ಗುದ್ದಾಡುತ್ತೆ. ಸೊ ಈ ರೀತಿ ನೀವು ಡೇ 1 ಇದು ಹುಟ್ಟಿದ ಕರುವಿಂದನೇ ಈ ರೀತಿ ಇದ್ದಾಗ ಸೊ ಅದಕ್ಕೆ ಗುದ್ದಾಟ ಅನ್ನೋದೇ ಬರೋದಿಲ್ಲ. ನೀವು ನೋಡ್ಬೋದು ಅದರದೇ ಆದಂತಹ ಒಂದು ಸೋಷಿಯಲ್ ಸರ್ಕಲ್ ಇರುತ್ತೆ. ಯಾವುದೇ ಹಸುಗಳು ಅದರದೇ ಆದಂತಹ ಒಂದು ಗುಂಪು ಮಾಡ್ಕೊಂಡಿರ್ತವೆ. ಆ ಗುಂಪಲ್ಲೇ ಅದು ಕೂರೋದು, ಅದು ಮೆಲ್ಕ್ ಹಾಕೋದು. ಸೊ ನಾವ್ ಹೆಂಗೆ ಮಾತುಗಳನ್ನ ಹರಟೆ ಹೊಡಿಬೇಕಾದ್ರೆ ಮೆಲ್ಕ್ ಹಾಕ್ತಿವಿ, ಅದು ಮೆಲ್ಕ್ ಹಾಕೋದಕ್ಕೂ ಅದ್ರದೇ ಆದಂತ ಒಂದು ಗ್ರೂಪ್ ಇರುತ್ತೆ, ಅದ್ರದೇ ಫ್ರೆಂಡ್ಸ್ ಇರ್ತದೆ. ಅದೇ ಗ್ರೂಪಲ್ಲಿ ಅದ್ರದೇ ಆದಂತ ಫ್ರೆಂಡ್ಸು. ಕೆಲವು ನಾವ್ ಹೆಂಗೆ ಮನುಷ್ಯರಲ್ಲಿ ಚೇಷ್ಟೆ ಇರುತ್ತೆ, ಯಾವುದೋ ಒಂದಕ್ಕೆ ರೇಗ್ಸೋದು, ಆ ರೀತಿ ಇದರಲ್ಲೇ ಕೆಲವೊಂದು ಚೇಷ್ಟೆಗಳು ಸಹ ತೋರಿಸ್ತಾ ಇರ್ತವೆ.
ಈಗ ಹೊಸ ಹಸು ಬಂದ್ರೆ ಈ ಗುಂಪಿಗೆ ಏನಾದ್ರೂ ಸ್ವಲ್ಪ ಬೇರೆ ಹಾಕೋದು ಇನಿಷಿಯಲಿ ಏನಾದ್ರು ಹೊಸ ಹಸು ಸ್ವಲ್ಪ ವೀಕ್ ಇರ್ತಕ್ಕಂಥ ಹಸು ಬಂತಂದ್ರೆ ಸ್ವಲ್ಪ ಅದನ್ನ ಮೂಲೆ ಗುಂಪು ಮಾಡ್ತವೆ, ಸೈಡಿಗೆ ಹಾಕ್ತವೆ. ಸೊ ಹಂಗಾಗಿ ಅದು ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕು. ಒನ್ಸ್ ಅಡ್ಜಸ್ಟ್ ಆಯ್ತಂದ್ರೆ ಮುಗೀತು. ಅಂಡ್ ನೀವು ನೋಡ್ಬೋದು ಮಲಗಿರ್ತಕ್ಕಂಥ ಮೆಜಾರಿಟಿ ಹಸುಗಳು ಬಾಯಿನ ಮೆಲ್ಕ್ ಹಾಕ್ತಾ ಇದೆ. ಹೌದು. ಸೊ ದಟ್ ಈಸ್ ಅ ಗುಡ್ ಇಂಡಿಕೇಟರ್, ಅದ್ರದ್ದು ಹೆಲ್ತ್ ಚೆನ್ನಾಗಿದೆ, ಅದು ಜೀರ್ಣಕ್ರಿಯೆ. ಅದು ಯಾವುದೇ ಹಸು ಏನಾಗುತ್ತೆ, ಒಂದ್ಸತಿ ಮೇವಿಗೆ ನಿಂತ್ಕೊಂಡ್ರೆ ಗಬ ಗಬ ಅಂತ ಮೇವು ತಿನ್ಕೊಂಡ್ಬಿಡುತ್ತೆ, ಅದು ಒಂದು ಹೊಟ್ಟೆಲ್ ಹೋಗುತ್ತೆ. ಅದನ್ನ ಮತ್ತೆ ಮೆಲ್ಕ್ ಹಾಕೋದಂದ್ರೇನು, ತಿಂದಿರ್ತಕ್ಕಂಥ ಮೇವನ್ನ ವಾಪಸ್ ತಗೊಂಡು ಜೀರ್ಣ ಮಾಡಿ ಮತ್ತೆ ಹೊಟ್ಟೆಗೆ ನುಂಗುತ್ತೆ ಅದು. ಸೊ ಮೇವು ಸಿಕ್ಕಾಗ ಅದು ಗಬ ಗಬ ಅಂತ ತಿಂದಿರುತ್ತಲ್ಲ, ಸೊ ಜೀರ್ಣ ಮಾಡೋದು ಒಂದು ಹೊಟ್ಟೆ ರುಮೆನ್ ಅನ್ನೋ ಹೊಟ್ಟೆಲ್ ಸ್ಟೋರೇಜ್ ಆಗಿರುತ್ತೆ, ಅದನ್ನ ವಾಪಸ್ ತಗೊಳುತ್ತೆ, ಮತ್ತೆ ಬಾಯಿಗೆ ವಾಪಸ್ ತಗೊಂಡು ಅಗ್ದು ಅದರಲ್ಲಿ ಲಾಂಗ್ ಫೈಬರ್ಸ್ ಏನಿರುತ್ತೆ ಇದನ್ನೆಲ್ಲ ಅಗ್ದು ಜಿಗ್ದು ಮತ್ತೆ ಅದನ್ನ ಮತ್ತೆ ನುಂಗುತ್ತೆ. ನುಂಗಿದಾಗ ಆ ಹೊಟ್ಟೆಯಿಂದ ನೆಕ್ಸ್ಟ್ ಇನ್ನೊಂದು ಹೊಟ್ಟೆಗೆ ಪಾಸ್ ಆಗುತ್ತೆ. ಸೊ ರುಮೆನ್ನಿಂದ ಹೇಳ್ತೀವಿ ರೆಟಿಕ್ಯುಲಮು, ಒಬೊಮೆಸಮ್ ಅಂತ ಈ ರೀತಿ ಹೊಟ್ಟೆಗಳು ಬರ್ತದೆ, ಅಲ್ಲಿಂದ ಪಾಸ್ ಆಗ್ತಾ ಹೋಗುತ್ತೆ. ನೀವು ಯಾವುದೇ ಫಾರ್ಮ್ಗೆ ಹೋಗಿ ಅಲ್ಲಿ 50% ಜಾಸ್ತಿ ಹಸುಗಳು ಮಲಗಿ ಮೆಲ್ಕ್ ಆಗ್ತಾ ಇದೆ ಅಂತ ಅಂದ್ರೆ ದಟ್ ಈಸ್ ಅ ಗುಡ್ ಇಂಡಿಕೇಟರ್ ದಟ್ ಈ ಫಾರ್ಮ್ನಲ್ಲಿ ಹಸುಗೆ ಒಳ್ಳೆ ಫುಡ್ ಸಿಗ್ತಾ ಇದೆ, ಒಳ್ಳೆ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ, ಹಸುಗಳು ಆರೋಗ್ಯವಾಗಿದ್ದಾವೆ ಅಂತ ಅದರ ಅರ್ಥ. ಇದನ್ನ ನಾವು ಪೆಡಾಕ್ ಏರಿಯಾ ಅಂತ ಹೇಳ್ತೀವಿ, ಕಾಂಪೋಸ್ಟ್ ಬೆಡೆಡ್ ಪೆಡಾಕ್ ಅಂತ ಹೇಳಿ. ಸೊ ಇಲ್ಲೇನಾಗುತ್ತೆ, ಹಸುಗಳು ಪ್ರತಿದಿನ ಇಲ್ಲಿ ಬಂದು ಮಲಗುತ್ತೆ, ಪ್ರತಿ ಸಮಯದಲ್ಲಿ ಇಲ್ಲಿ ಮಲಗುತ್ತೆ. ಸೊ ಗಂಜಲ ಹಾಕುತ್ತೆ, ಸಗಣಿ ಹಾಕುತ್ತೆ, ಇದೇನಾಗುತ್ತೆ ಮಣ್ಣು ಜೊತೆ ಮಿಕ್ಸ್ ಆಗ್ತಾ ಹೋಗುತ್ತೆ. ಸೊ ನೀವು ಇದಕ್ಕೆ ನಾವು ಫ್ಯಾನ್ಗಳನ್ನ ಆನ್ ಮಾಡ್ತೀವಿ ಕೆಲವೊಂದು ಹತ್ರ. ಇಲ್ಲಿ ಕೆಲವೊಂದು ಪೆಡಾಕಲ್ಲಿ ನ್ಯಾಚುರಲ್ ಗಾಳಿನೇ ಬಂದು ಅದು ಒಣಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ನೋಡ್ಬೋದು ಇದು ಪೌಡ್ರ್ ಆದಂಗೆ ಆಗಿದೆ. ಸೊ ಇದು ನೋಡ್ಬೋದು ಸಗಣಿ, ಗಂಜಲ, ಮಣ್ಣು ಎಲ್ಲ ಸೇರಿಕೊಂಡು ಪುಡಿಯಾಗಿ ಹೋಗಿದೆ. ಸೊ ಇದು ಕಾಫಿ ಪೌಡ್ರ್ ಇದೆಯಲ್ಲ ಆ ಥರ ಬರ್ತಿದೆ. ಇದೇನಾಗುತ್ತೆ, ಹಸು ನೀವು ನೋಡಿದ್ರೆ 500-600 kg ಇರ್ತದೆ ತೂಕ. ಅದು ಮಲಗಬೇಕಾದ್ರೆ ಅದಕ್ಕೆ ಕುಷನಿಂಗ್ ಬೇಕು. ಮ್ಯಾಟ್ರಸ್ ನಮಗೆ ಹೆಂಗೆ ಹಾಸಿಗೆ ಇರ್ತದೆ ಆ ರೀತಿ ಅದು ಅದ್ರ ಮೇಲೆ ಒತ್ತಿ ಎದ್ದೇಳಬೇಕು. ನಾವು ಕಾಂಕ್ರೀಟ್ನೆಲ್ಲ ಆಯ್ತಂದ್ರೆ ಅದು ಒತ್ತಿದಾಗ ಗಿಣ್ಣುಗಳಲ್ಲಿ ಗಾಯ ಆಗುತ್ತೆ. ಗಿಣ್ಣುಗಳಲ್ಲಿ ಗಾಯ ಆಯ್ತಂದ್ರೆ ಹಸು ಎದ್ದೇಳೋದಕ್ಕೆ ಕಷ್ಟ. ಸೊ ನೀವು ಇಲ್ಲಿ ನೋಡಿದ್ರೆ ಹಸು ಹಿಂಗೆ ಪ್ರೆಸ್ ಮಾಡಿ ಎದ್ದಿದ್ರು ಇದು ಒಳ್ಳೆ ಸ್ಪಂಜ್ ಥರ ಅನಿಸುತ್ತೆ. ಹಾಗಾಗಿ ಹಸುಗೇನು ಅದು ಏಟ್ ಆಗೋದಿಲ್ಲ, ಗಾಯಗಳಾಗೋದಿಲ್ಲ. ಇಲ್ಲಿ ಹಸು ಎದ್ದೇಳುತ್ತೆ, ಸರಾಗವಾಗಿ ಮಲ್ಕೊಳ್ಳುತ್ತೆ, ಓಡಾಡುತ್ತೆ. ಇದನ್ನು ನಾವೇನು ಮಾಡ್ತೀವಿ, ವರ್ಷಕ್ಕೊಂದ್ಸತಿ ತೆಗಿತೀವಿ. ಸೊ ವರ್ಷಕ್ಕೊಂದ್ಸತಿ ಇದನ್ನು ಪೂರ್ತಿ ತಗೊಂಡು ಇದನ್ನ ಗೊಬ್ಬರವಾಗಿ ನಮ್ಮ ಎಲ್ಲ ಪ್ಲಾಂಟೇಶನ್ಗೆ ಬಳಸ್ಕೊತೀವಿ. ಮತ್ತು ಹೊಸ ಮಣ್ಣನ್ನು ಇಲ್ಲಿಗೆ ಹಾಕ್ತೀವಿ. ಆ್ಯಂಡ್ ಪ್ರತಿದಿನ ಒಂದು ರೌಂಡು ಉಳುಮೆ ಆಗುತ್ತೆ. ಸೊ ಒಂದು ರೌಂಡು ಪೂರ್ತಿ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿದಾಗ ಏನಾಗುತ್ತೆ, ಸೊ ನೀವು ನೋಡ್ಬೋದು ಇಲ್ಲಿಗೆ ಸಗಣಿ ಹಾಕ್ಕೊಂಡಿದೆ. ಸೊ ಈ ಸಗಣಿ ಮಣ್ಣು ಜೊತೆ ಮಿಕ್ಸ್ ಆಗುತ್ತೆ. ಯಾವಾಗ ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಂದ್ಸತಿ ಟ್ರ್ಯಾಕ್ಟ್ರಲ್ಲಿ ಅದನ್ನು ಉತ್ಮೆ ಮಾಡಿದಾಗ ಮಣ್ಣು ಒಳಗೆ ಹಾಕುತ್ತೆ, ಮಣ್ಣು ಮೇಲೆ ಬರುತ್ತೆ, ಸಗಣಿ ಒಳಗಡೆ ಹೋಗುತ್ತೆ. ಅದು ಕಾಂಪೋಸ್ಟಿಂಗ್ ಇಲ್ಲೇ ಆಗ್ತಾ ಇರುತ್ತೆ, ಇಲ್ಲೇ ಒಂದು ಮೆನ್ಯೂರ್ ಪ್ರಿಪ್ರೇಷನ್ಸ್ ಆಗ್ತಾ ಇರುತ್ತೆ. ಸೊ ಇದೇನಾದರೂ ಹಸಿ ಇತ್ತು ಪೆಡಾಕ್ ಅಂತ ಅಂದರೆ ಹಸುಗೆ ಸಮಸ್ಯೆ ಆಗುತ್ತೆ ಯೂಶಲಿ. ಸೊ ಈ ರೀತಿ ಒಣಗಿತ್ತಂತಂದರೆ ಅಷ್ಟೊಂದು ಸಮಸ್ಯೆ ಆಗಲ್ಲ. ಸ್ವಲ್ಪ ಮಟ್ಟಿಗೆ ಮಾಯ್ಶ್ಚರ್ ಇದ್ರೇನು ಸಮಸ್ಯೆ ಆಗಲ್ಲ. ತೀರಾ ಗೊಚ್ಚೆ ಟೈಪ್ ಆಯಿತು ಅಂತಂದರೆ ಸಮಸ್ಯೆ. ಅದಕ್ಕೆ ನಾವು ಫ್ಯಾನ್ಗಳನ್ನ ಅಳವಡಿಸ್ಬೇಕಲ್ಲಿ ಅಂಥ ಸಂದರ್ಭದಲ್ಲಿ. ಇದು ಪೂರ್ತಿಯಾಗಿ ಡ್ರೈ ಆಗಬೇಕಷ್ಟೇ. ಇದ್ರದ್ದು ಮೇಯ್ನ್ ಪ್ರಿನ್ಸಿಪಲ್ ಏನಂದರೆ ಪೆಡಾಕ್ ಡ್ರೈ ಆಗಿರಬೇಕು. ಸೊ ಇದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇದು ರೂಫ್ಡ್ ಪೆಡಾಕ್. ಮೇಲ್ಗಡೆ ನಾವು ರೂಫ್ ಮಾಡಿದ್ದೀವಿ, ನೀವು ನೋಡ್ಬೋದು. ಸೊ ಏನಾಗುತ್ತೆ, ನೀವು ಡೈರೆಕ್ಟಾಗಿ ಆಚೆ ಬಿಟ್ಟು ಏನಾದರೂ ರೂಫ್ ಕವರ್ ಮಾಡಿಲ್ಲ ಅಂತಂದರೆ, ಸೊ ಮಳೆ ಬಂತು ಅಂತಂದರೆ ಹಸುಗಳು ಊಂತ್ಕೊಂಡ್ಬಿಡ್ತವೆ. 500-600 kg ತೂಕ ಅಂತಂದರೆ ಒಳಗಡೆ ಹೂತ್ಕೊಬಿಡ್ತವೆ. ಆಮೇಲೆ ಅದಕ್ಕೆ ಕಾಲುಗಳಲ್ಲಿ ಗಾಯ ಆಗೋದು, ಕಾಲು ಉಳ್ಕೋದು, ಈ ರೀತಿ ಸಮಸ್ಯೆ ಆಗುತ್ತೆ. ಇಲ್ಲೇನಾಗುತ್ತೆ, ಮಳೆ ಬಂದರೂ ಅದ್ರ ಪಾಡಿಗೆ ಅದು ಬಿದ್ದೋಗುತ್ತೆ. ಸೊ ಬಿಸಿಲು ಸಹ ಡೈರೆಕ್ಟಾಗಿ ಬೀಳಲ್ಲ, ಸೈಡಿಂದ ಬಿಸಿಲು ಬೀಳ್ತಾ ಇರುತ್ತೆ. ಸೊ ಆ ಬಿಸಿಲು ಸಾಕಿದ್ದಕ್ಕೆ ಸೊ ಅವಾಗೇನಾಗುತ್ತೆ, ಇದು ನೀವು ಮಳೆಗಾಲದಲ್ಲಿರಲಿ ಚಳಿಗಾಲದಲ್ಲಿರಲಿ ಇದು ಬೆಸ್ಟ್ ಪೆಡಾಕ್ ಆಗಿ ಪರಿವರ್ತನೆ ಆಗುತ್ತೆ. ಹಸು 365 ದಿನನೂ ಇದೇ ರೀತಿಯ ವಾತಾವರಣದಲ್ಲಿ ಇರುತ್ತೆ. ಯಾವಾಗ ಬಿಸಿಲು ಬೇಕೋ ಅವು ಸೈಡಿಗೆ ಹೋಗ್ತವೆ, ಸೈಡಿಂದ ಬಿಸಿಲು ಬೀಳುತ್ತೆ. ಬೆಳಗಿನ ಜಾವ ಆಮೇಲೆ ಸಂಜೆ ಟೈಮಲ್ಲೆಲ್ಲ ಬಿಸಿಲು ಬೀಳ್ತಾ ಹೋಗುತ್ತೆ. ಸೊ ಈ ಪೆಡಾಕ್ ಆದ್ಮೇಲೆ ಒಂದು ವರ್ಷಕ್ಕೆ ಒಂದ್ಸರಿ ತೆಗಿಯೋದಾ ನೀವು? ಹೌದು, ವರ್ಷಕ್ಕೆ ಒಂದೇ ಸತಿ ಇದನ್ನ ತೆಗೆಯೋದು. ಸೊ ಪ್ರತಿದಿನ ಉಳುಮೆ ಮಾಡ್ತೀವಿ. ಇದು ಡ್ರೈ ಆಗ್ತಾ ಇರುತ್ತೆ. ನೀವು ನೋಡ್ಬೋದು ಇದು ಆಲ್ರೆಡಿ ಹಾಕಿ 6 ತಿಂಗಳಾಗಿದೆ. ಸೊ 6 ತಿಂಗಳಿಂದ ನೀವು ನೋಡ್ಬೋದು. ಏನಾದ್ರು ಆ ಥರ ಅನ್ಸುತ್ತಾ ನಿಮ್ಗೆ? ಫ್ರೆಶ್ ತರ ಕಾಣ್ತಾ ಇದೆ. ಇನ್ನೂ 6 ತಿಂಗಳು ಇದ್ರದ್ದು ವ್ಯಾಲಿಡಿಟಿ. ಸೊ ವರ್ಷಕ್ಕೊಂದ್ಸತಿ ನಾವು ತೆಗಿತೀವಿ. ಸೊ ನೀವು ಶೆಡ್ ಹೈಟು ಸೆಂಟ್ರಲ್ಲಿ ನೀವು ನೋಡೋದಾದ್ರೆ 28 ಅಡಿ ಹೈಟ್ ಬರುತ್ತೆ. ಸೆಂಟ್ರಲ್ಲಿ 28 ಅಡಿ ಹೈಟ್ ಬರುತ್ತೆ. ನೀವು ಸೈಡಲ್ಲಿ ನೋಡೋದಾದ್ರೆ ಅದನ್ನ ವಾಟ ನಾವು ಇಳಿಸ್ಕೊಂಡಿರೋದು 15 ಅಡಿಯಿಂದ 16 ಅಡಿವರೆಗೂ ಅದು ವಾಟ ಇಳಿದಿರುತ್ತೆ. ಸೊ ಇದು ಸಣ್ಣ ರೈತರಾದ್ರೆ ಇದನ್ನ ಒಂದು 13-14 ಅಡಿ ಹೈಟಿಗೆ ಮಾಡ್ಕೋಬಹುದು. ಈ ಕಡೆ ವಾಟ ಒಂದು 8 ಅಡಿವರೆಗೂ ಇಳಿಸ್ಕೋಬಹುದು ಸಣ್ಣ ರೈತರಾದ್ರೆ. ಸೊ ನೀವು ನೋಡ್ಬೋದು ಈಗ ಹಸುಗಳು ಈಗೆಲ್ಲ ಫೀಡಿಂಗ್ ಟೈಮು ಎಲ್ಲ ಸಾಲಾಗಿ ಫೀಡಿಂಗಿಗೆ ನಿಂತಿದೆ ನೋಡಿ. ಕೆಲವು ಹಸುಗಳು ಯಾವುದೋ ಫೀಡ್ ತಿಂದಾಗ್ತಾ ಇದೆ, ಅವು ನೀರು ಕುಡಿಲಿಕ್ಕೆ ಬರ್ತಾ ಇದಾವೆ. ಸೊ ಇಲ್ಲಿ ನೀವು ನೋಡೋದಾದ್ರೆ 2 ಸಿಸ್ಟಮ್ ಇದೆ. ಹಸುಗಳು ನಿಂತ್ಕೊಂಡು ಮೇವು ತಿನ್ನೋದಕ್ಕೆ ಅದನ್ನ ನಾವು ಸ್ಟ್ಯಾಂಡಿಂಗ್ ಏರಿಯಾ ಅಂತ ಹೇಳ್ತೀವಿ. ಹಸುಗಳು ಏನು ನಿಂತಿದೆ ಮೇಲ್ಗಡೆ, ಸೊ ಅದು ಸ್ಟ್ಯಾಂಡಿಂಗ್ ಏರಿಯಾ. ಅಲ್ಲಿ ನಿಂತ್ಕೊಂಡು ಮೇವು ತಿಂದ ತಕ್ಷಣ ಸಗಣಿನ ಹಿಂದಕ್ಕೆ ಹಾಕ್ತವೆ. ಇದನ್ನ ಡಂಗಾಲಿ ಅಂತ ಹೇಳ್ತೀವಿ.
ಸೊ ಇದರಲ್ಲಿ ಸಗಣಿನ ಹಾಕುತ್ತೆ. ಇದು ಆಟೋಮೆಟಿಕಲಿ ನಾವು ಸ್ಕ್ರೇಪರ್ನ ಇಟ್ಟಿದ್ದೀವಿ. ಸೊ ಸ್ಕ್ರೇಪರ್ ಏನು ಮಾಡುತ್ತೆ, ಪ್ರತಿ 2-3 ಗಂಟೆಗೆ ಒಂದ್ಸತಿ ರನ್ ಆಗುತ್ತೆ, ಪೂರ್ತಿ ಸಗಣಿನ ತಗೊಂಡೋಗುತ್ತೆ. ನೀವು ನೋಡ್ಬೋದು ಸಗಣಿ ಆಲ್ರೆಡಿ ಇಲ್ಲ, ಕ್ಲೀನ್ ಆಗಿದೆ, ಸ್ಕ್ರೇಪರ್ ಬಂದು ಕ್ಲೀನಿಂಗ್ ಆಗೋಗಿದೆ. ಈ ಸ್ಟ್ಯಾಂಡಿಂಗ್ ಏರಿಯಾ ನೀವು ನೋಡೋದಾದ್ರೆ ಇದು 6 ಇಂಚ್ ಹೈಟ್ ಇರುತ್ತೆ, 5ರಿಂದ 6 ಇಂಚ್ ಹೈಟ್ ಇರುತ್ತೆ ಇಲ್ಲಿ. ಸೊ ಇದು ಹಸುಗೇನು ಸಮಸ್ಯೆ ಆಗೋದಿಲ್ಲ. ಹೈಟ್ ಬಂದು ಯಾಕೆ ಇಟ್ಟಿದ್ದೀರಾ ಸರ್? ಸೊ ಈ ಹೈಟ್ ಯಾಕಪ್ಪ ಇದೆ ಅಂತಂದ್ರೆ, ನೀವು ಬೇರೆ ಶೆಡ್ಡಲ್ಲೆಲ್ಲ ನೋಡಿದ್ರೆ ಫುಲ್ ಲೆಂತ್ ಒಂದೇ ರೀತಿ ಮಾಡಿರ್ತಾರೆ, ಫ್ಲಾಟ್ ಆಗಿರುತ್ತೆ, ಸಗಣಿ ಹಾಕತ್ತಿರುತ್ತೆ ಎಲ್ಲ, ಅದು ಅಲ್ಲೇ ಸ್ಲರಿ ಆಗಿ ಸಗಣಿ ಮೇಲೆ ಹಸುಗಳು ಕಾಲು ಹಾಕೊಂಡು ನಿಂತಿರ್ತವೆ. ಸೊ ನೀವು ಇಲ್ಲಿ ನೋಡಿದ್ರೆ ಹಸುಗಳು ಡ್ರೈ ಒಂದು ಸ್ಟ್ಯಾಂಡಿಂಗ್ ಏರಿಯಾದಲ್ಲಿ ನಿಂತಿದೆ. ಸೊ ಏನಪ್ಪ ಅಂದರೆ ಅವು ಎಷ್ಟು ಡ್ರೈನೆಸ್ಸಲ್ಲಿ ನಿಂತ್ಕೊಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನಕ್ಕೆ ನಾವು ಹೈಟ್ ಮಾಡಿದ್ದೀವಿ ಅಂದರೆ ಅದು ಡ್ರೈಯಲ್ಲಿ ನಿಂತ್ಕೋಬೇಕು. ಅಕಸ್ಮಾತ್ ಸಗಣಿ ಹಾಕಂತಂದ್ರೆ ಸಗಣಿ ಮೇಲೆ ನಿಂತ್ಕೊಳ್ಳುತ್ತೆ, ಆವಾಗ ಅದಕ್ಕೆ ಕಾಲಲ್ಲಿ ಹುಣ್ಣುಗಳಾಗ್ತವೆ, ಫೂಟ್ ರಾಟ್ ಅಂತಕ್ಕಂಥ ಕಾಯಿಲೆಗಳು ಕಾಲಿಗೆ ಬರುತ್ತೆ ಗೊರ್ಸಿಗೆ. ಹಾಗಾಗಿ ಹಿಂಗೆ ಹೈಟ್ ಮಾಡಿದ್ದೀವಿ. ಸೊ ಇಲ್ಲಿ ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಪ್ಲಾಟ್ಫಾರ್ಮು ಡ್ರೈ ಆಗಿದೆಯಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಈ ಪ್ಲಾಟ್ಫಾರ್ಮ್ ಇದೆಯಲ್ಲ, ಈವನ್ ಸಗಣಿ ಬಿದ್ದು ಅದು ಡ್ರೈ ಆಗಿತ್ತು ಅಂತಂದ್ರೂ ಅದು ಒಳ್ಳೇದೇನೆ, ಡ್ರೈ ಆಗಿರಬೇಕು. ನೀವು ನೋಡಿ ಗೊರ್ಸುಗಳು ಅಷ್ಟೇ ಕ್ಲೀನ್ ಆಗಿರ್ತವೆ ಇಲ್ಲಿ, ಡ್ರೈ ಆಗಿದ್ದಾಗ ಗೊರ್ಸುಗಳು ಸಹ ಕ್ಲೀನ್ ಆಗಿರ್ತವೆ. ನೋಡಿ ಈ ಪಡ್ಡೆಲ್ಲಿ ನೋಡಿ ನೀವು ಗೊರ್ಸುಗಳಲ್ಲಿ ಏನಾದರೂ ನಿಮಗೆ ಮಾಯಿಶ್ಚರ್ನೆಸ್ ಅಂತ ಕಾಣುತ್ತಾ? ಸೊ ಅದು ಬಂದು ಎಷ್ಟು ವಿಡ್ತ್ ಕೊಟ್ಟಿದ್ದೀರಾ ಸರ್? ಅದು ಸೊ ಇಲ್ಲೇನಾಗುತ್ತೆ, ಸೊ ಡಿಪೆಂಡ್ಸ್. ಪಡ್ಡೆಗಳಾದ್ರೆ ನಾವು 4.5 ಅಡಿ ಕೊಡ್ತೀವಿ, ಹಸುಗಳೆಲ್ಲ ಆದ್ರೆ ಅಪ್ ಟು 5 ಅಡಿವರೆಗೂ ನಾವು ಕೊಟ್ಕೋತೀವಿ ಇದು ಸ್ಟ್ಯಾಂಡಿಂಗ್ ಏರಿಯಾನ. ಅಂದ್ರೆ ಅದು ಕಸ ಹಾಕೋದು ಆಚೆನೆ ಸಗಣಿ ಏನ್ ಹಾಕುತ್ತೆ ಇದ್ರ ಮೇಲೆ ಬೀಳಬೇಕು. ಸೊ ಈ ಡಂಗಲಿಗೆ ಬೀಳಬೇಕು. ಯಾಕಂತಂದ್ರೆ ಇದು ಸಗಣಿ ಹಾಕೊಂಡು ಅದ್ರ ಕಾಲು ಹಾಕಂತಂದ್ರೆ ಕಾಲಲ್ಲಿ ಅದು ಕಾಲು ಸೆಲಿಯಕ್ಕೆ ಶುರು ಆಗುತ್ತೆ. ಕಾಲು ಸಗಣಿಲೇ ನಿಂತ್ಕೊಂಡಿತ್ತು ಅಂದ್ರೆ ಕಾಲು ಸೆಲಿಯುತ್ತೆ, ಮಿದ್ಗಾಲಿಗೆ ಬೀಳೋದು ಅಂತ ಹೇಳ್ತಾರೆ, ಮೃದುಗಾಲು ಅಥವಾ ಮಿದ್ಗಾಲಿಗೆ ಬೀಳೋದು ಅಂತ ಹೇಳ್ತಾರೆ. ಹಂಗಾಗಿ ಆ ರೀತಿ ಆಗ್ಬಾರ್ದು ಅಂದ್ರೆ ಈ ರೀತಿ ಪ್ಲಾಟ್ಫಾರ್ಮ್ ಬೇಕಾಗಿರುತ್ತೆ. ಇದೊಂದು ಸ್ಮಾಲ್ ಟೆಕ್ನಿಕ್, ಬಟ್ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಟೆಕ್ನಿಕ್. ಪ್ರತಿ ರೈತರು ಇದನ್ನ ಬಳಸ್ಕೋಬೇಕು. ಯಾಕಂದ್ರೆ ಎಲ್ಲರೂ ಫ್ಲಾಟ್ ಆಗಿ ಒಂದೇ ರೀತಿ ಮಾಡಿರ್ತಾರೆ, ಮತ್ತೆ ಕ್ಲೀನಿಂಗ್ ಕಷ್ಟ, ನೀರು ಸಿಕ್ಕಾಪಟ್ಟೆ ಯೂಸ್ ಮಾಡಬೇಕು ಕ್ಲೀನ್ ಮಾಡ್ಬೇಕಂದ್ರೆ. ಸೊ ನಾವು ಅದಕ್ಕೆ ಅಂತಾನೆ ಇನ್ನೊಂದು ತಂತ್ರಜ್ಞಾನನ ಇಲ್ಲಿ ಬಳಸಿದೀವಿ, ಅದನ್ನ ಡಂಗ್ ಸ್ಕ್ರೇಪಿಂಗ್ ಅಂತ ಹೇಳ್ತೀವಿ, ಆಟೋಮೆಟಿಕ್ ಡಂಗ್ ಸ್ಕ್ರೇಪಿಂಗ್. ನಾನೇನು ನಿಂತಿದ್ದೀನಿ ಈ ಏರಿಯಾದಲ್ಲಿ, ಹಸುಗಳು ಮೇವು ತಿಂತಾ ಇದ್ರು ಸೊ ಸ್ಕ್ರೇಪರ್ ಬಂದು ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಸೊ ನೀವು ನೋಡ್ಬೋದು ಅಲ್ಲಿಂದ 500 ಫೀಟಿಂದ ಅಲ್ಲಿರ್ತಕ್ಕಂಥ ಸಗಣಿ ಗಂಜಲ ಏನೇನಿತ್ತೋ ಅದನ್ನೆಲ್ಲ ಪೂರ್ತಿಯಾಗಿ ಈಗ ಸ್ಕ್ರೇಪರ್ ಎಳ್ಕೊಂಡ್ಬಂತು. ಇದು ನಾವೇ ರಿಸರ್ಚ್ ಮಾಡಿ ಇಲ್ಲೇ ಫಾರ್ಮಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಟೆಕ್ನಾಲಜಿ. ನೋಡಿ ಎಷ್ಟು ಗಟ್ಟಿ ಸಗಣಿನ ತಗೊಬಂದು ನಮಗೆ ಗೊಬ್ಬರ ಮಾಡಲಿಕ್ಕೆ ಕೊಡ್ತಾ ಇದೆ. ಸೊ ರೈತನಿಗೆ ಇವತ್ತು ತೊಪ್ಪೆ ಎತ್ತಬೇಕು ಅಂತಂದ್ರೆ ಸುಮಾರು ಜನ ಯಾಕೆ ಡೈರಿ ಮಾಡಬೇಕಂದ್ರೆ ಸಗಣಿ ಎತ್ತಬೇಕಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಮೆಥಡ್ನ ನಾವು ಅಳವಡಿಸ್ಕೊಂಡ್ರೆ, ಈ ರೀತಿ ತಂತ್ರಜ್ಞಾನಗಳನ್ನ ನಾವು ಬಳಸ್ಕೊಂಡಿದ್ದೆ ಆದರೆ ತೊಪ್ಪೆ ಎತ್ತೋ ಅವಶ್ಯಕತೆನೇ ಇಲ್ಲ. ಸೊ ಅದ್ರ ಪಾಡಿಗೆ ಅದೇ ತಾಮನ್ ಕ್ಲೀನಿಂಗ್ ಮಾಡಿ ಹಾಕ್ತಾ ಹೋಗುತ್ತೆ. ಮತ್ತೆ ನೋಡಿ ರಿಟರ್ನ್ ಹೋಗ್ತಾ ಇದೆ, ರಿವರ್ಸ್ ಹೋಗಿ ಅದ್ರ ಜಾಗಕ್ಕೆ ಅದು ನಿಂತ್ಕೊಳ್ಳುತ್ತೆ. ಮತ್ತೆ 2 ಗಂಟೆಗೆ ಒಂದ್ಸತಿ ರನ್ ಆಗುತ್ತೆ, ಆಟೋಮೆಟಿಕಲಿ ಸಗಣಿನ ಗಂಜಲನ ನೀರನ್ನ ಏನಿರುತ್ತೆ ಅದು ಪೂರ್ತಿ ತಗೊಬಂದು ಇಲ್ಲಿಗೆ ಹಾಕುತ್ತೆ. ಸೊ ಇದು ನಮ್ಮ ಮಿಲ್ಕ್ ರಶ್ ಇಂದ ನಮ್ಮ ಲಕ್ಷ್ಮಿ ಡೈರಿಲಿ ಡೆವಲಪ್ ಮಾಡಿರ್ತಕ್ಕಂತಹ ಒಂದು ಟೆಕ್ನಾಲಜಿ, ಮೋಟರ್ ಡ್ರಿವನ್ ರೋಪ್ ಸ್ಕ್ರೇಪರ್ ಟೆಕ್ನಾಲಜಿ ಅಂತ. ಸೊ ಈ ಟೆಕ್ನಾಲಜಿನ ನಾವು ಇದು ಮಾಡಿದ್ದೀವಿ. ಈವನ್ ನಮ್ಮ ರೈತರಿಗೂ ಸಹ ಯಾರು ಅದನ್ನ ಬೇಕು ಅಂತ ಹೇಳ್ತಾರೆ 100 ಅಡಿಗೋ 50 ಅಡಿ ಶೆಡ್ಡಿಗೋ, ಸೊ ಅದನ್ನು ಸಹ ನಾವು ಮಾಡಲಿಕ್ಕೆ ತಯಾರಾಗಿದ್ದೀವಿ. ಸೊ ಈ ಟೆಕ್ನಾಲಜಿ ನಮ್ಮ ಇನ್ನೋಸ್ ಆಗಿರೋದ್ರಿಂದ ನಮ್ಮದೇ ಆದಂತಹ ಟೀಮ್ ಇದೆ ಇದನ್ನ ಮಾಡಲಿಕ್ಕೆ. ಸೊ ಇದು ಕಂಪ್ಲೀಟ್ ಆಗಿ ನೀವು ನೋಡ್ಬೋದು, ತುಂಬಾ ನಿಧಾನಕ್ಕೆ ಬರುತ್ತೆ, ಯಾವುದೇ ಒಂದು ಹಸುಗೂ ಅದು ಹರ್ಟ್ ಮಾಡೋದಿಲ್ಲ, ಸೊ ಅದು ತೊಂದರೆನ ಕೊಡೋದಿಲ್ಲ. ಹಸುಗಳು ಅಷ್ಟೇ ತಾವೇನೆ ಅದಕ್ಕೆ ದಾರಿ ಮಾಡಿಕೊಡ್ತಾ ಹೋಗ್ತವೆ. ಸೊ ಇಲ್ಲಿ ಬಂದು ಬಿದ್ದಿರ್ತಕ್ಕಂಥದ್ದು ಇದನ್ನು ನಾವು ಡೈಜೆಸ್ಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ನಾವು ಟ್ಯಾಂಕರ್ ಮುಖಾಂತರ ಸ್ಲರಿ ಪಂಪ್ ಹಾಕಿ ಇದನ್ನ ನಮ್ಮ ತೋಟಕ್ಕೆಲ್ಲ ಹೊಡೆದು ಇದನ್ನ ಗೊಬ್ಬರವಾಗಿ ಬಳಸ್ಕೊತೀವಿ. ಸೊ ಇದನ್ನ ಬಂದು ಡೈರೆಕ್ಟ್ ಹಂಗೆ ಬಳಸ್ಕೋಬಹುದು. ಇದನ್ನ ಡೈರೆಕ್ಟ್ ಬಳಸ್ಬೋದು. 2 ಮೆಥಡ್ ಇದೆ. ಒಂದು ಡೈರೆಕ್ಟ್ ಆಗು ಬಳಸ್ಬೋದು, ಅಂದ್ರೆ ಒಂದು ವಾರದ ಮಟ್ಟಿಗೆ ಅದನ್ನ ಕಳಿಯೋದಕ್ಕೆ ಬಿಡಬೇಕು, ಒಳಗಡೆ ಅದಕ್ಕೆ ಕಳಿಬೇಕು, ಫರ್ಮೆಂಟ್ ಆಗಬೇಕು. ಇನ್ನೊಂದು ಮೆಥಡ್ ಏನು ಬಂದ್ಬಿಟ್ಟು ಬಯೋಮಾಸ್ ನಮ್ಮ ತೋಟದಲ್ಲಿ ಇರ್ತಕ್ಕಂಥ ಏನು ಬಯೋಮಾಸ್ ಇರುತ್ತೆ, ವೇಸ್ಟ್ ಎಲೆ ಉದುರಿರ್ತಕ್ಕಂಥದ್ದು ಅದು ಇದು ಅದನ್ನೆಲ್ಲ ಸೇರಿಸ್ಬಿಟ್ಟು ಇದನ್ನು ಮಣ್ಣು ಮತ್ತೆ ಅದನ್ನ ಹಾಕಿ ಒಂದು ಕಾಂಪೋಸ್ಟ್ ಪ್ರಿಪೇರ್ ಮಾಡ್ತೀವಿ, ಅದು ಕಾಂಪೋಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಹಂಗೂ ಬಳಸ್ಕೋಬಹುದು.